ಅದು ಆ ಭಾಗದ ಬಡಜನರ ಪಾಲಿನ ಸಂಜೀವಿನಿ. ಹೃದ್ರೋಗಿಗಳಿಗೆ ಅನುಕೂಲವಾಗಲಿ ಅಂತ ಶುರು ಮಾಡಿದ ಹೃದ್ರೋಗ ಆಸ್ಪತ್ರೆ. ಆದರೆ ಅದೇ ಆಸ್ಪತ್ರೆಯಲ್ಲಿ 3 ದಿನಗಳಿಂದ ಒಂದೇ ಒಂದು ಆಪರೇಷನ್ ನಡೆದಿಲ್ಲ. ಕಾರಣ ನೀವೇ ನೋಡಿ. ಕುಡಿಯೋಕೂ ನೀರಿಲ್ಲ, ತೊಳೆಯೋಕೂ ನೀರಿಲ್ಲ. ಶಸ್ತ್ರಚಿಕಿತ್ಸೆಗೂ ಜಲಕಂಟಕ ಎದುರಾಗಿದೆ. ಕಲಬುರಗಿಯ ಜಯದೇವ ಆಸ್ಪತ್ರೆಯಲ್ಲಿ ನೀರಿನ ಸಮಸ್ಯೆ ಹೃದ್ರೋಗಿಗಳ ಎದೆ ಬಡಿತ ಹೆಚ್ಚಿಸಿದೆ. ಆಸ್ಪತ್ರೆಯಲ್ಲಿ ನೀರಿಲ್ಲದೆ ಶಸ್ತ್ರಚಿಕಿತ್ಸೆಗಳಿಗೆ ಬ್ರೇಕ್. ಜಯದೇವ ಆಸ್ಪತ್ರೆಯನ್ನ ಕಾಡ್ತಿದೆ ಜಲ ಸಮಸ್ಯೆ. ಮನೆಯಂತೆ ಆಸ್ಪತ್ರೆಯಲ್ಲೂ ಡ್ರಮ್ನಲ್ಲಿ ನೀರು ತುಂಬಿಸಿದ್ದಾರೆ. ಪ್ರತಿ ವಾರ್ಡ್ನಲ್ಲೂ ಡ್ರಮ್ಗಳೇ ರಾರಾಜಿಸುತ್ತಿವೆ. ಶೌಚಾಲಯಕ್ಕೆ ಮಣ್ಣು ಮಿಶ್ರಿತ ನೀರು ಸಿಕ್ತಿದ್ರೂ ಕುಡಿಯೋಕೆ, ಆಪರೇಷನ್ಗೆ ಜೀವ ಜಲವಿಲ್ಲದೆ ರೋಗಿಗಳು ಪರದಾಡ್ತಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಹೃದ್ರೋಗಿಗಳಿಗಾಗಿ ಸರ್ಕಾರ ಕಲಬುರಗಿಯಲ್ಲೇ ಜಯದೇವ ಹೃದ್ರೋಗ ಆಸ್ಪತ್ರೆ ಆರಂಭಿಸಿದೆ. ಪ್ರತಿನಿತ್ಯ 300ಕ್ಕೂ ಹೆಚ್ಚು ರೋಗಿಗಳು ಬರ್ತಾರೆ. ಆದರೆ ಇದೇ ಆಸ್ಪತ್ರೆಯಲ್ಲಿ ಹನಿ ನೀರಿಗೂ ರೋಗಿಗಳು ಒದ್ದಾಡ್ತಿದ್ದಾರೆ. ಆಪರೇಷನ್ ಥಿಯೇಟರ್ನಲ್ಲೂ ನೀರಿಲ್ಲ ಅಂತ 3 ದಿನಗಳಿಂದ ಶಸ್ತ್ರಚಿಕಿತ್ಸೆ ಮಾಡಿಲ್ಲ. ತುರ್ತು ಆಪರೇಷನ್ ಬಿಟ್ಟು ಉಳಿದೆಲ್ಲ ಶಸ್ತ್ರಚಿಕಿತ್ಸೆ ನಿಲ್ಲಿಸಿ ಆಪರೇಷನ್ ಥಿಯೇಟರ್ ಬಂದ್ ಮಾಡಿದ್ದಾರೆ. ಫುಲ್ ರಾಡಿ ನೀರು ಬರ್ತಾ ಇತ್ತು. ಐ ಥಿಂಕ್ ಅದೇ ಡ್ರೈನೇಜ್ ಇತ್ತು ಏನೋ, ಬಿಕಾಸ್ ಆಫ್ ದ ರೇನ್, ಡರ್ಟಿ ವಾಟರ್, ವಿ ಡೋಂಟ್ ನೋ. ಬಟ್ ಅದರಿಂದ ಯೂಸ್ ಮಾಡೋಕ್ಕಾಗಲಾರ್ದಷ್ಟು ಸರಿ ಇರಲಿಲ್ಲ ನೀರು. ಸೊ ಅದು ಆದ ನಂತರ ಏನು ಟ್ಯಾಂಕರ್ಲಿಂದ ನೀರು ತಂದು ಹಾಕ್ಕೊಂಡು ವಿ ಆರ್ ಡೂಯಿಂಗ್ ಕೇಸಸ್. ಕೆಟ್ಟ ನೀರು ಬರ್ತಾ ಇದ್ದಿದ್ದಕ್ಕೋಸ್ಕರ ವಿ ಹ್ಯಾಡ್ ಟು ಸ್ಟಾಪ್. ಮಳೆ ಪರಿಣಾಮ ಮಣ್ಣು ಮಿಶ್ರಿತ ನೀರು ಬರ್ತಿದೆಯಂತೆ. ಕಲಬುರಗಿ ಮಹಾನಗರ ಪಾಲಿಕೆ ಇದೇ ನೀರನ್ನ ಆಸ್ಪತ್ರೆಗೂ ಪೂರೈಕೆ ಮಾಡ್ತಿದೆ. ರೋಗಿಗಳು ಕುಡಿಯೋಕೆ ಕ್ಯಾನ್ ನೀರಿನ ಮೊರೆ ಹೋಗ್ತಿದ್ದಾರೆ. ನೀರು ಸಿಗಲಾಗ್ಯಾವ್ರು, ನೀರು ಸಮಸ್ಯೆ ನಡೆದವ್ರು, ನೀರು 2-3 ನೀರು ಸಿಗಲಾಗ್ಯಾವ್ರು ಅಷ್ಟೇ. ನೀರಿನ ಸಮಸ್ಯೆ ನಡೆದ್ರೆ ಮತ್ತೊಂದಿನ ನೀರು ಬೇಕಾದ್ರೆ ತೆಳಗೆ ಹೋಗಿ ತರಲಿಕ್ಕದೇವ್ರು. 10 ರೂಪಾಯಿ 30 ರೂಪಾಯಿ ಒಂದು ಬಾಟ್ಲಿ ಕೊಡ್ತಾರೆ, ಕುಡ್ಲಿಕ್ಕೆ ಖರೀತರಗದೇವ್ರು. ನೀರು ಸಿಗಲಾಗ್ಯಾರು ಅಷ್ಟೇ. 2-3-4 ದಿನ ಆಯ್ತು ನೀರು ಸಿಗಲಾಗ್ಯಾವ. ಇತ್ತ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಎಲ್ಲ ಸರಿ ಮಾಡ್ತೀವಿ ಅಂತಿದ್ದಾರೆ. ಈ ಸಮಸ್ಯೆ ಯಾಕಾಗಿದೆ ಅಂತಂದರೆ, ಇಲ್ಲಿಗೆ ವಾಟರ್ ಸಪ್ಲೈ ಇಲ್ಲಿ ಕುರ್ಕೋಟೆಯಿಂದ ಇದೆ. ಅಲ್ಲಿ ಜಾಸ್ತಿ ಮಳೆ ಆಗಿಬಿಟ್ಟು ಟರ್ಬಿಡಿಟಿ ಜಾಸ್ತಿ ಆಗಿದೆ, ಅಂದರೆ ಸ್ಲಶಿ ವಾಟರ್ ಬರ್ತಾ ಇದೆ. ಹಾಗಾಗಿ ಅದಕ್ಕೋಸ್ಕರ ಸಮಸ್ಯೆ ಆಗಿದೆ. ನೀರಿನ ಸಮಸ್ಯೆ ಇಲ್ಲ, ಅದು ನೀರಲ್ಲಿ ಟರ್ಬಿಡಿಟಿ ಜಾಸ್ತಿ ಇರೋದ್ರಿಂದ ಅವರು ಅದಕ್ಕೆ ಸ್ವಲ್ಪ ಇನ್ನೂ 2-3 ಡೇಸ್ ಹೇಳಿದ್ದಾರೆ. 3 ಡೇಸಲ್ಲಿ ವಿಲ್ ಗಿವ್ ಕ್ಲಿಯರ್ ವಾಟರ್ ಅಂತ ಹೇಳಿದ್ದಾರೆ. ಅದೇನೇ ಇರಲಿ, 100 ಕೋಟಿ ಖರ್ಚು ಮಾಡಿ ಕಟ್ಟಿಸಿರೋ ಆಸ್ಪತ್ರೆಯಲ್ಲೇ ನೀರಿಲ್ಲದ ಸ್ಥಿತಿ ತಂದುಕೊಂಡಿದ್ದು ನಾಚಿಕೆಗೇಡು. ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.